ಹಾಗಾದರೆ ಈ ಆಡುಮುಟ್ಟದ ಸೊಪ್ಪನ್ನ ಮನೆಯಲ್ಲಿ ಜನಸಾಮಾನ್ಯರು ಹೇಗೆ ಉಪಯೋಗ ಮಾಡ್ಕೋಬೋದು ಅಂತ ನೋಡಿದ್ರೆ, ಇದರ ಎಲೆಗಳನ್ನು ನೀವು ಸ್ನಾನದ ನೀರಿಗೆ ಹಾಕಿ ಆ ನೀರಿಂದ ಸ್ನಾನ ಮಾಡೋದ್ರಿಂದ ಚರ್ಮದಲ್ಲಿ ಏನಾದರೂ ದೋಷಗಳಿದ್ರೆ ಅಥವಾ ಈ ಚರ್ಮದ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೇಕು ಅಂತಂದರೆ ಆ ನೀರು ಅತ್ಯಂತ ಸಹಾಯಕಾರಿ ಆಗುತ್ತೆ. ಹಾಗೆಯೇ ಕೆಲವು ಭಾಗಗಳಲ್ಲಿ ಇದರ ಎಲೆಗಳನ್ನು ಸ್ನಾನದ ನೀರಿಗೆ ಹಾಕಿ ಶಿಶು ಏನಿರುತ್ತೆ, ಆಗ ತಾನೇ ಜನಿಸಿರುವಂಥ ಮಗು ಒಂದು ತಿಂಗಳು 2 ತಿಂಗಳು ತನಕ ಅದೇ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. ಯಾಕಂದರೆ ಇದು ಆ ಶಿಶುವಿನ ದೇಹವನ್ನು ಬೆಚ್ಚಗೆ ಇಟ್ಟು ಹಾಗೂ ಅದಕ್ಕೆ ಏನಾದರೂ ಬೇರೆ ಸಾಂಕ್ರಾಮಿಕ ರೋಗಗಳು ಬರದೇ ಇರೋ ಹಾಗೆ ಅಥವಾ ಜ್ವರ ಬರದೇ ಇರೋ ಹಾಗೆ ಕಾಪಾಡತ್ತೆ. ಅದೇ ರೀತಿಯಲ್ಲಿ ಸೂತಿಕಾ ಸ್ತ್ರೀ ಅಂದರೆ ಏನು ಪ್ರಸೂತಿ ಸ್ತ್ರೀ ಇರ್ತಾಳಲ್ಲ, ಅವಳಿಗೂ ಸಹ ನಾವು ಈ ಆಡುಮುಟ್ಟದ ಸೊಪ್ಪಿನ ಎಲೆಗಳನ್ನು ನೀರಲ್ಲಿ ಹಾಕಿ ಸ್ನಾನ ಮಾಡಿಸ್ಬೋದು. ಇದರಿಂದ ತಾಯಿ ಮತ್ತು ಮಗು ಇಬ್ಬರೂ ಬೆಚ್ಚಗಿದ್ದು ಬೇರೆ ಬೇರೆ ರೀತಿಯ ಕಾಯಿಲೆಗಳನ್ನು ತಡೆಗಟ್ಟೋದಕ್ಕೆ ಇದನ್ನು ಉಪಯೋಗಿಸ್ಬಹುದು. ನೀವೆಲ್ಲ ಗುಲಾಬಿ ಹೂವಿಂದ ಗುಲ್ಕನ್ ಮಾಡೋದು ಕೇಳಿರ್ತೀರ. ಅದೇ ಥರ ಈ ಹೂವಿನಿಂದನೂ ಕೂಡ ನೀವು ಗುಲ್ಕನ್ನಿನ ಹಾಗೆ ಇನ್ನೊಂದು ಖಾದ್ಯವನ್ನು ಮಾಡ್ಬೋದು. ವಿಧಾನ ಎಲ್ಲ ಅದೇ. ನೀವು ಒಂದು ಪದರ ಈ ಆಡುಮುಟ್ಟದ ಸೊಪ್ಪಿನ ಹೂಗಳು, ಅದ್ರ ಮೇಲೆ ಕಲ್ಲು ಸಕ್ಕರೆನೋ ಅಥವಾ ಸಕ್ಕರೆನೋ ಹಾಕ್ಬೋದು. ಹಾಗೆ ಒಂದು ಪದರ ಹೂವು ಮತ್ತು ಒಂದು ಪದರ ಸಕ್ಕರೆ ಈ ರೀತಿಯಾಗಿ ಒಂದು ಗಾಜಿನ ಬಾಟಲ್ನಲ್ಲಿ ನೀವು ಹಾಕಿ ಆಮೇಲೆ ಅದನ್ನು ಬಿಸಿಲಿನಲ್ಲಿಟ್ಟರೆ ಅಥವಾ ಹಾಗೇ ಒಂದು 15-20 ದಿನ ಇಟ್ಟರೆ ನಿಮಗೆ ಸಿರಪ್ಪಿನ ಹಾಗೆ ಗುಲ್ಕನ್ ಹಾಗೆ ಸಿಗತ್ತೆ. ಈ ಸಿರಪ್ಪನ್ನು ನೀವು ಬೇಸಿಗೆಯಲ್ಲಿ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡೋದಕ್ಕೆ ಉಪಯೋಗ ಮಾಡ್ಬೋದು. ಅಲ್ಲದೆ ಇದನ್ನು ಆಯುರ್ವೇದದಲ್ಲೂ ಸಹ ದೀರ್ಘಕಾಲೀನವಾಗಿ ಯಾರಾದರೂ ಕೆಮ್ಮಿನಿಂದ ಬಳಲ್ತಾ ಇದ್ದರೆ ಅವರಿಗೂ ಇದನ್ನು ಕೊಡ್ತಾರೆ. ಆದರೆ ನೀವು ಈ ರೀತಿ ಕೆಮ್ಮಿನಲ್ಲಿ ಅಥವಾ ಬೇರೆ ಕಾಯಿಲೆಗಳಲ್ಲಿ ಉಪಯೋಗ ಮಾಡೋದ್ರ ಮೊದಲು ನಿಮ್ಮ ವೈದ್ಯರ ಸಲಹೆಯನ್ನು ತಗೊಂಡು ಉಪಯೋಗ ಮಾಡ್ಬೋದಾ ಅಂತ ಕೇಳಿ ನಂತರ ಉಪಯೋಗ ಮಾಡಿ. ಈಗ ಈ ಆಡುಮುಟ್ಟದ ಸೊಪ್ಪನ್ನ ನೀವು ಮನೆಯಲ್ಲಿ ಹೇಗೆ ಬೆಳೆಸ್ಕೊಳ್ಬೋದು ಅಂತ ನೋಡೋಣ. ನೀವು ಈ ಆಡುಮುಟ್ಟದ ಸೊಪ್ಪಿನ ಒಂದು ಕೊಂಬೆಯನ್ನು ತಗೊಂಡು, ಪೆನ್ಸಿಲ್ ಗಾತ್ರದಷ್ಟು ದಪ್ಪ ಇರುವಂತಹ ಕೊಂಬೆಯನ್ನು ತಗೊಂಡು 4-5 ಗಂಟುಗಳು ಅಥವಾ ನೋಡ್ಸ್ ಏನಿದೆ ಅಷ್ಟು ಉದ್ದ ಇರುವಂಥದ್ದು ತಗೊಂಡು ಎಲೆಗಳನ್ನೆಲ್ಲ ತೆಗೆದು ನಂತರ 2 ನೋಡ್ ಅಥವಾ 2 ಗಂಟು ಮಣ್ಣಿನ ಒಳಗೆ ಹೋಗುವ ಹಾಗೆ ಅದನ್ನು ಹೂತು ನಂತರದಲ್ಲಿ ದಿನ ನೀರು ಹಾಕೋಕ್ಕೆ ಪ್ರಾರಂಭ ಮಾಡಬೇಕು. ಇದಾಗಿ ಒಂದು 15-20 ದಿವಸಗಳ ನಂತರ ಅದರಲ್ಲಿ ಬೇರು ಬರೋಕ್ಕೆ ಪ್ರಾರಂಭ ಆಗುತ್ತೆ. ಆ ಗಿಡವನ್ನು ನೀವು ಬೇರೆ ಪಾಟ್ಗೆ ವರ್ಗಾವಣೆ ಮಾಡಿ ನಂತರ ಅದನ್ನ ಬೆಳೆಸ್ಬಹುದು. ಈ ರೀತಿಯಾಗಿ ಇದನ್ನು ಮನೆಯಲ್ಲೂ ಬೆಳೆಸ್ಕೊಳ್ಬಹುದು. ಅಥವಾ ನಿಮಗೆ ಹೆಚ್ಚಿನ ಜಾಗ ಇದೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ನಾವೇನು ಹೇಳ್ತೀವಿ, ಹೆಡ್ಜ್ ಅಂತ ಏನು ಹೇಳ್ತೀವಿ, ಅಥವಾ ಯಾವುದೋ ಒಂದು ಮಾರ್ಗ ಇರುತ್ತೆ, ಅದರ ಇಕ್ಕೆಲಗಳಲ್ಲಿ ಕೂಡ ಈ ಆಡುಮುಟ್ಟದ ಸೊಪ್ಪನ್ನು ಹಾಕ್ಬೋದು. ಇದು ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿ ಕಾಣುತ್ತೆ.